ನಮಸ್ಕಾರ ಎಲ್ಲ ಸಾವ್ಕಾರ ಮಂದಿಗೆ ನಾ ಕನೆಕ್ಟ್ ಕಿರಣ್ ಮಾತಾಡಿದೀನಿ. ಈ ವಿಡಿಯೋ ಒಳಗ ಬ್ಯಾಂಕ್ ಆಫ್ ಬರೋಡಾ ಒಳಗ ಹೈರಿಂಗ್ ಆಗತೈತಿ. ಯಾರ್ಯಾರು ಅಪ್ಲೈ ಮಾಡ್ಬೋದು, ಯಾವ ತರ ಅಪ್ಲೈ ಮಾಡ್ಬೋದು, ಹೆಂಗ್ ಅಪ್ಲೈ ಮಾಡ್ಬೋದು ಅನ್ನೋದು ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ ಆಗಿ ಹೇಳತ್ತೀನಿ. ಅದಕ್ಕೆ ಒಂದು ಸ್ಟೆಪ್ ಮಿಸ್ ಮಾಡಕ್ ಹೋಗ್ಬೇಡ್ರಿ, ವಿಡಿಯೋನ ಪೂರ್ತಿ ನೋಡ್ರಿ. ನನ್ನ ಚಾನಲ್ಗೆ ನೀವು ಫಸ್ಟ್ ಟೈಮ್ ಇದ್ರೆ ನನ್ನ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೋರಿ. ಟೈಮ್ ವೇಸ್ಟ್ ಮಾಡೋದು ಬೇಡ, ಬರೀ ಈಗ ನೋಟಿಫಿಕೇಶನ್ ಹೋಗಿ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಫಸ್ಟ್ ನಾನು ನೋಟಿಫಿಕೇಶನ್ ಓಪನ್ ಮಾಡೀನಿ. ಯಾವ್ದಕ್ಕೆ ಓಪನಿಂಗ್ ಐತಿ ಅಂದ್ರೆ ಆಫೀಸ್ ಅಸಿಸ್ಟೆಂಟ್ ಪ್ಯೂನ್ ರೋಲ್ಗೆ ಓಪನಿಂಗ್ ಐತಿ. ಆಮೇಲೆ ಇದ್ರ ಆಲ್ರೆಡಿ ಆನ್ಲೈನ್ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಹಾಕೋದು ಸ್ಟಾರ್ಟ್ ಆಗ್ಯಾವು. ಇಲ್ಲಿ ಡೇಟ್ ಐತಿ 3ನೇ ತಾರೀಕು ಮೇದಾಗ ಸ್ಟಾರ್ಟ್ ಆಗೈತಿ. ಲಾಸ್ಟ್ ಯಾವಾಗ ಐತಿ ಅಂದ್ರೆ 23 ಮೇ 2025 ಐತಿ. ಸೊ 23 ಒಳಗ ನೀವು ಆನ್ಲೈನ್ ಹೋಗಿ ಅಪ್ಲೈ ಮಾಡಬೇಕು. ಆಮೇಲೆ ಟೋಟಲ್ ಇಂಡಿಯಾ ಒಳಗ 500 ವೇಕೆನ್ಸೀಸ್ ಖಾಲಿ ಅದಾವು. ನೀವು ಇಂಡಿಯಾದಾಗ ಬೇರೆ ಸ್ಟೇಟ್ ಬ್ಯಾಡ್ ಅಂದ್ರೆ ನಮ್ಮ ಕರ್ನಾಟಕ ಒಳಗೂ ಟೋಟಲ್ 31 ಪೋಸ್ಟ್ ಖಾಲಿ ಅದಾವು. ಕಮ್ಮಿ ಅದಾವ ಅಂತ ಈ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ, ಯಾಕಂದ್ರೆ ಸ್ಯಾಲ್ರಿ ಬಹಳ ಚಲೋ ಐತಿ. ಈ ತರ ಜಾಬ್ ಜಾಸ್ತಿ ಜನ ಗೊತ್ತಿರಂಗಿಲ್ಲ. ಅದಕ್ಕೆ ನಾನು ನಿಮ್ಗೆ ತಿಳ್ಸಾತೀನಿ, ಆದಷ್ಟು ಎಲ್ಲರೂ ಅಪ್ಲೈ ಮಾಡ್ರಿ. ಆಮೇಲೆ ಇದಕ್ಕೆ ಫೀಸ್ ಎಷ್ಟೈತಿ ಏನನ್ನೋದು ಈ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡತ್ತೀನಿ. ಫಸ್ಟ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ನೋಡೋಣ, ಯಾರು ಅಪ್ಲೈ ಮಾಡ್ಬೋದು ಅಂತ ನೋಡೋಣ. ಆಬ್ವಿಯಸ್ಲಿ ಜಾಬ್ ಪೋಸ್ಟ್ ಆಫೀಸ್ ಅಸಿಸ್ಟೆಂಟ್ ಪ್ಯೂನ್ ಐತಿ. ಟೋಟಲ್ ಇಂಡಿಯಾ ಒಳಗೆ 500 ವೇಕೆನ್ಸೀಸ್ ಖಾಲಿ ಅದಾವು. ನಿಮ್ದು ಏಜ್ ಮಿನಿಮಮ್ 18 ಇರಬೇಕು, ಮ್ಯಾಕ್ಸಿಮಮ್ 26 ಇರಬೇಕು. 10th ಪಾಸ್ ಆದವ್ರ ಅಪ್ಲೈ ಮಾಡ್ಬೋದು. ಮತ್ತೊಮ್ಮೆ ಹೇಳತ್ತೀನಿ, ಎಜುಕೇಶನ್ ನಿಮ್ದು ಮಿನಿಮಮ್ 10th ಆದ್ರೂ ನಡೀತದ, ಇಲ್ಲ 10th ಪಾಸ್ ಆದ್ರೂ ನಡೀತದ. ನಿಮಗೆ ಮೇನ್ಲಿ ಲೋಕಲ್ ಲ್ಯಾಂಗ್ವೇಜ್ ಗೊತ್ತಿರಬೇಕು, ಓದಾಕ ನಿಮ್ಗೆ ಗೊತ್ತಿರಬೇಕು. ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಏನೈತೆ ಅಂದ್ರೆ ಆಫೀಸ್ದಾಗ ಏನಾರ ಕೆಲಸ ಇರ್ತೈತಿ, ಪೇಪರ್ ವರ್ಕ್ ಇರ್ತೈತಿ, ಅದ್ರದ್ದು ನಿಮ್ಗೆ ಕಂಪ್ಲೀಟ್ ಆಗಿ ಅವರ ಕೆಲಸ ಕೊಡ್ತಾರು. ಮೇನ್ ಬಂದ್ಬಿಟ್ಟ ಸ್ಯಾಲ್ರಿ ಐತಿ. ಎಷ್ಟು ಸ್ಯಾಲ್ರಿ ಐತಿ ಅನ್ನೋದು ಸ್ಟಾರ್ಟಿಂಗ್ ಫ್ರೆಶರ್ಸ್ ಇದ್ರೆ 19,500 ರೂಪಾಯಿ ಸ್ಯಾಲ್ರಿ ಐತಿ. ಸಪೋಸ್ ಯಾರೇ ಎಕ್ಸ್ಪೀರಿಯನ್ಸ್ ಇದ್ರೆ ಅವ್ರಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಡ್ಬೋದು. ಬೇಸ್ಡ್ ಆನ್ ನಿಮ್ಗೆ ಏನು ಸ್ಕಿಲ್ಸ್ ಐತಿ ಅದ್ರ ಮೇಲೆ 37,000 ತನಕನೂ ಸಿಗುತ್ತೆ. ಯಾಕಂದ್ರೆ ಆಲ್ರೆಡಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ರೆ ಇದಕ್ಕೆ ಅಪ್ಲೈ ಮಾಡಿದ್ರು ನಡೀತದ. ಸೊ ಬೇಸ್ಡ್ ಆನ್ ನಿಮ್ಗೆ ಏನು ಎಕ್ಸ್ಪೀರಿಯನ್ಸ್ ಇತ್ತು ಅದ್ರ ಮೇಲೆ 37,000 ರೂಪಾಯಿ ಸ್ಯಾಲ್ರಿ ಕೊಡತ್ತಾರು. 37,000 ರೂಪಾಯಿ ಈಗ ಇಂಜಿನಿಯರಿಂಗ್ ಮಾಡಿದವ್ರಿಗೆ ಸಿಗತ್ತಿಲ್ಲ, ಆದ್ರೆ 10th ದವ್ರಿಗೆ ಸಿಗತೈತಿ. ಸೊ ಅದಕ್ಕೆ ಒಳ್ಳೆ ಆಪರ್ಚುನಿಟಿ ಐತೆ, ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ. ಕ್ಯಾಟಗರಿ ಎಲ್ಲ ಐತೆ ಅದನ್ನ ನೀವು ಕಂಪ್ಲೀಟ್ ಆಗಿ ಚೆಕ್ ಮಾಡ್ರಿ, ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ. ಇವನ್ ಡಿಸೇಬಲ್ ಇದ್ದವರು ಇದಕ್ಕೆ ಅಪ್ಲೈ ಮಾಡ್ಬೋದು. ಇದನ್ನೆಲ್ಲ ನೀವು ಕರೆಕ್ಟ್ ಆಗಿ ಓದ್ಕೊಂತ ಹೋಗ್ರಿ. ನಾ ಹೇಳಕ್ಕೇನು ಪ್ರಾಬ್ಲಮ್ ಇಲ್ಲ, ಆದ್ರೆ ವಿಡಿಯೋ ಲೆಂದಿ ಆಗತ್ತ. ಸೊ ಅದಕ್ಕೆ ಇವನ್ ಡಿಸಬಿಲಿಟಿ ಕ್ಯಾಂಡಿಡೇಟ್ ಅಪ್ಲೈ ಮಾಡ್ಬೋದು, ಆಲ್ರೆಡಿ ಹೇಳತ್ತೀನಿ. ಈಗ ನೆಕ್ಸ್ಟ್ ನಾವ್ ಎಲ್ಲಿ ಹೋಗೋಣ ಅಂದ್ರೆ ಅಪ್ಲಿಕೇಶನ್ ಫೀಸ್ ಎಷ್ಟೈತೆ ಅನ್ನೋ ಚೆಕ್ ಮಾಡೋಣ. ಅಪ್ಲಿಕೇಶನ್ ಫೀಸ್ ಎಷ್ಟೈತಿ? 600 ರೂಪಾಯಿ ಐತಿ. ಬಟ್ ಯಾರಿಗೈತಿ? ಜನರಲ್ ಕ್ಯಾಟಗರಿದವ್ರಿಗೆ ಐತಿ, EWS ಕ್ಯಾಟಗರಿದವ್ರಿಗೆ ಐತಿ, ಮತ್ತು OBS ಕ್ಯಾಂಡಿಡೇಟ್ಸ್ಗೆ 600 ರೂಪಾಯಿ ಐತಿ. ಇಲ್ಲ ನೀವೇನಾದ್ರೂ SC ST PWD ಅಂದ್ರೆ ಡಿಸೇಬಲ್ ಇದ್ರಿ, ಇಲ್ಲ ವುಮೆನ್ಸ್ ಕ್ಯಾಂಡಿಡೇಟ್ ಹೆಣ್ಮಕ್ಳು ಅಪ್ಲೈ ಮಾಡ್ಬೋದು, ಅವ್ರು ಇದ್ರೆ ನಿಮ್ಗೆ ಬರೀ 100 ರೂಪಾಯಿ ಐತಿ. ಸೊ 100 ರೂಪಾಯಿ ಅಲ್ಲಿ ಇಲ್ಲಿ ಚಾ ಕುಡಿಯಕ್ಕೆ ಖರ್ಚು ಮಾಡ್ತಾರೆ. ಇದಕ್ಕೂ ಒಂದು ಆನ್ಲೈನ್ ನೀವು ಹೋಗಿ ಅಪ್ಲಿಕೇಶನ್ ತುಂಬ್ರಿ, ಕೆಲಸ ಸಿಗೋ ಚಾನ್ಸಸ್ ಭಾಳ ಇರ್ತಾವು. ನಿಮ್ಗೆ ಏನಾರ ನಶೀಬ್ ಇತ್ತಂದ್ರೆ ನಿಮ್ಗೆ ಲೋಕಲ್ದಾಗೂ ಸಿಗೋದು ಚಾನ್ಸಸ್ ಇರ್ತಾವು. ಫಸ್ಟ್ ಆನ್ಲೈನ್ ಎಕ್ಸಾಮಿನೇಷನ್ ಕೊಡ್ಬೇಕಾಗತ್ತ. ಬಟ್ ನೀವು ಸೆಂಟರ್ಗೆ ಹೋಗಿನ ಆನ್ಲೈನ್ ಎಕ್ಸಾಮಿನೇಷನ್ ಕೊಡ್ಬೇಕಾಗತ್ತ. ಸೆಂಟರ್ ಯಾವ್ದೈತೆ ಅನ್ನೋ ಮುಂದೆ ತಿಳಿಸ್ತೀನಿ. ಬಟ್ ಫಸ್ಟ್ ಎಕ್ಸಾಮಿನೇಷನ್ದಾಗ ಏನೇನು ಕೇಳ್ತಾರ ಅನ್ನೋದು ನೋಡೋಣ ಅಂತ. ನಿಮ್ಗೆ ಇಂಗ್ಲೀಷ್ ಬಗ್ಗೆ ಎಷ್ಟು ನಾಲೆಜ್ ಇತ್ತು ಅಂತ ತಿಳ್ಕೊಳಕ್ಕೆ 25 ಮಾರ್ಕ್ಸ್ ಒಂದು ಕ್ವಶನ್ಸ್ ಇರುತ್ತೆ. ಟೋಟಲ್ 20 ಮಾರ್ಕ್ಸ್ ಐತಿ. ಅಲ್ಲಿ ನೀವು 20 ನಿಮಿಷ ಒಳಗೆ ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ಸೆಕೆಂಡ್ ಜನರಲ್ ಅವೇರ್ನೆಸ್ ಮ್ಯಾಗ ಐತಿ, ಎಲಿಮೆಂಟರಿ ಅರ್ಥಮೆಟಿಕ್ ಮ್ಯಾಗ ಐತಿ, ಮತ್ತು ರೀಸನಿಂಗ್ ಟೆಸ್ಟ್ ಮೇಲೆ ಐತಿ. ಸೊ ಅದು ಟೋಟಲ್ 25 ಐತಿ. ಆಮೇಲೆ ಇಲ್ಲಿ ಇಂಗ್ಲೀಷ್ ಆಫಿಷಿಯಲ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಐತಿ. ಇಲ್ಲ ನಿಮಗೆ ಏನಾದ್ರು ಲೋಕಲ್ ಲ್ಯಾಂಗ್ವೇಜ್ ಗೊತ್ತಿದ್ರು ನಡೀತದ. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 100 ಇರ್ತಾವೆ. ಟೋಟಲ್ ಮಾರ್ಕ್ಸ್ 100 ಇರ್ತಾವೆ. ಅಂದ್ರೆ ಒಂದು ಕ್ವಶನ್ಸ್ಗೆ 1 ಮಾರ್ಕ್ಸ್ ಇರ್ತೈತಿ. ನೀವು ಎಷ್ಟು ಅಂದ್ರೆ 80 ನಿಮಿಷದಾಗ ಈ ಒಂದು ಎಕ್ಸಾಮ್ಸ್ನ ನೀವು ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ಓಕೆ. ಆಮೇಲೆ ಸಪೋಸ್ ನೀವೇನಾದ್ರು ಕರ್ನಾಟಕ ಒಳಗೆ ನೀವೇನಾದ್ರು ಎಕ್ಸಾಮ್ ಬರೆಯತ್ತಿದ್ರ ಇಂಗ್ಲೀಷ, ಹಿಂದಿ, ಕನ್ನಡ, ಇಲ್ಲ ಕೊಂಕಣಿ ಮೀಡಿಯಮ್ದಾಗ ಎಕ್ಸಾಮಿನೇಷನ್ ಬರಿಬೋದು. ಲೋಕಲ್ ಲ್ಯಾಂಗ್ವೇಜ್ ಆಬ್ವಿಯಸ್ಲಿ ನಮ್ ಕನ್ನಡ ಐತಿ. ಎಕ್ಸಾಮಿನೇಷನ್ ಸೆಂಟರ್ ಯಾವ್ಯಾವ್ದು ಅಂದ್ರೆ ಕರ್ನಾಟಕದಿಂದ ನೀವೇನಾದ್ರು ಅಪ್ಲೈ ಮಾಡತ್ತಿದ್ರೆ ನಿಮ್ಗೆ ಹುಬ್ಳಿ ಧಾರವಾಡ ಆಪ್ಷನ್ದಾಗೈತಿ. ಆಬ್ವಿಯಸ್ಲಿ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಹುಬ್ಳಿ ಧಾರವಾಡ ನಿಯರ್ ಆಗುತ್ತೆ, ಅಲ್ಲಿ ಹೋಗಿ ನೀವು ಎಕ್ಸಾಮ್ ಕೊಡ್ಕೊಬೋದು. ಇಲ್ಲ ನೀವು ಈ ಕಡೆ ಬೆಂಗಳೂರು ಸೈಡ್ದವ್ರು ಇದ್ದಂದ್ರೆ ಬೆಂಗಳೂರದಾಗ ನಿಮ್ಗೆ ಈ ಒಂದು ಏನಂದ್ರೆ ನೀವು ಎಕ್ಸಾಮಿನೇಷನ್ ಸೆಂಟರ್ ಅನ್ನು ತೊಗೋಬೋದು. ಯಾವ ಥರ ಸೆಂಟರ್ ಸೆಲೆಕ್ಷನ್ ಮಾಡೋದು ನಿಮ್ಗೆ ನೆಕ್ಸ್ಟ್ ಹೇಳತ್ತೀನಿ. ಇಲ್ಲ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ಗೆ ಎಲ್ಲ ನೋಟಿಫಿಕೇಶನ್ ಬಿಡ್ತಾರೋ ಅಲ್ಲಿ ನೀವು ಎಕ್ಸಾಮ್ ಸೆಂಟರ್ನ ಅಲ್ಲಿ ಕೊಟ್ಟಿರ್ತಾರೋ, ಅವಾಗ ನೀವು ಬೇಕಂದ್ರೆ ಸೆಲೆಕ್ಷನ್ ಮಾಡ್ಕೊಬೋದು. ಹೋಗುವಾಗ ಏನೇನು ತೊಗೊಂಡು ಹೋಗಬೇಕು ಅದ್ರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲೈತಿ, ಅದನ್ನ ಚೆಕ್ ಮಾಡ್ರಿ. ನಾ ಎಲ್ಲ ಹೇಳ್ಕೊತ ಕೊಡಂಗಿಲ್ಲ. ರೇಷನ್ ಕಾರ್ಡ್ ಕೇಳತ್ತಾರೋ ಅದ್ರ ಕಾಪಿ ಎಲ್ಲ ತೊಗೊಂಡು ಹೋಗ್ಬೋದು. ಸಪೋಸ್ ಮ್ಯಾರೇಜ್ ಸರ್ಟಿಫಿಕೇಟ್ ಅದನ್ನು ತೊಗೋಬೋದು. ಇದನ್ನೆಲ್ಲ ನೀವು ಎಲ್ಲಿ ಹಾಕ್ಬೇಕಾಗ್ತದ್ರೆ ಆನ್ಲೈನ್ ಏನು ಸಬ್ಮಿಷನ್ ಮಾಡ್ತಿದ್ರಲ್ಲ ಅಲ್ಲಿ ಹಾಕ್ಬೇಕಾಗುತ್ತೆ. ಅದಕ್ಕೆ ನೋಟಿಫಿಕೇಶನ್ ನೀವು ಕರೆಕ್ಟಾಗಿ ಚೆಕ್ ಮಾಡಿರಿ. ಅದನ್ನ ಲಿಂಕನ್ನು ಬಯೋದ ಹಾಕಿನಿ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಒಂದ್ಸಲಿ ಕುಂತ್ಕೊಂಡು ಓದ್ರಿ. ಬೇಕಂದ್ರೆ 2 ಸರಿ ಕುಂತ್ಕೊಂಡು ಓದ್ರಿ. ನೋಟಿಫಿಕೇಶನ್ ನೀವು ನೋಡೋದ ಭಾಳ ಇಂಪಾರ್ಟೆಂಟ್ ಆಗತ್ತೆ. ಆಮೇಲೆ ನೀವು ಎಕ್ಸಾಮಿನೇಷನ್ ಹೋಗುವಾಗ ಯಾವ ಥರ ಇನ್ಸ್ಟ್ರಕ್ಷನ್ ತೊಗೋಬೇಕು ಅದನ್ನು ಹಾಕ್ಯಾರು, ಮತ್ತು ಯಾವ ಥರ ಡಾಕ್ಯುಮೆಂಟ್ಸ್ನ ನೀವು ತೊಗೊಂಡು ಹೋಗಬೇಕು ಅದನ್ನು ಇಲ್ಲಿ ಹಾಕ್ಯಾರ. ಸೊ ನಿಮ್ದು ಫೋಟೋ ಆಗಲಿ, ಸೀಟ್ ನಂಬರ್ ಆಗಲಿ, ಅದನ್ನೆಲ್ಲ ನೀವು ಕೊಟ್ಟಿರ್ತಾರೆ. ಫೋಟೋಸ್ ನೀವು ತೊಗೊಂಡು ಹೋಗೋದು ಇಂಪಾರ್ಟೆಂಟ್ ಆಗಿರುತ್ತೆ. ರಫ್ ಶೀಟ, ನಿಮ್ಗೆ ಏನಾದರೂ ಕಾಲ್ ಲೆಟರ್ ಇದ್ರೆ, ID ಪ್ರೂಫ ನಿಮ್ಮ ಕಡೆ ಏನಾದರೂ ಇದ್ರೆ ಅದನ್ನು ತೊಗೊಂಡು ಹೋಗೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ.
ಆಮೇಲೆ ಇದ್ರದ್ದು ಕಾಲ್ ಲೆಟರ್ ಐತಿ, ಇದನ್ನ ಕಂಪ್ಲೀಟಾಗಿ ಚೆಕ್ ಮಾಡ್ರಿ. ಅದನ್ನ ಎಲ್ಲಿ ಕೊಡ್ತಾರೆ, ಯಾವ ಥರ ಕೊಡ್ತಾರೆ, ನೀವು ಆನ್ಲೈನ್ ಇರುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಬೋದು. ಸೊ ಹಂಗೆ ಕೆಳಗಡೆ ಹೋದ್ರೆ ಯಾವ ಥರ ಹೌ ಟು ಅಪ್ಲೈ ಅಂತ ಐತಿ. ನೀವು ಫಸ್ಟ್ ಏನೋ ಹೋಗ್ಬೇಕಂದ್ರೆ ಈ ರಿಕ್ರೂಟ್ಮೆಂಟ್ ಅಸಿಸ್ಟೆಂಟ್ ಏನು ಒಂದು ವೆಬ್ಸೈಟ್ ಅಂತ ಇಲ್ಲಿ ಹೋಗಬೇಕು. ಇದ್ರ ಲಿಂಕು ಬಯೋದಾಗ ಐತಿ. ಇಲ್ಲಿ ನೀವು ಏನು ಮಾಡ್ಬೇಕಂದ್ರೆ, ನೀವು ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡತ್ತಿದ್ರೆ ಕ್ಲಿಕ್ ಹಿಯರ್ ಟು ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡ್ರಿ. ಇಲ್ಲಿ ನಿಮ್ಮಿಂದ ಫಸ್ಟ್ ನೇಮ್ ಹಾಕ್ರಿ, ಕನ್ಫರ್ಮ್ ನೇಮ್, ಮಿಡಲ್ ನೇಮ್, ಇದನ್ನೆಲ್ಲ ಕರೆಕ್ಟಾಗಿ ಫಿಲ್ ಮಾಡ್ರಿ. ಎಲ್ಲ ಡಬಲ್ ಚೆಕ್ ಮಾಡ್ರಿ ಸೇವ್ ಅಂಡ್ ನೆಕ್ಸ್ಟ್ ಕೊಡೋಕ್ಕಿಂತ ಮೊದಲ. ಸೆಕೆಂಡ್ ಸ್ಟೆಪ್ ಬರುತ್ತೆ, ಫೋಟೋ ಐ ನಿಮ್ಮ ಸಿಗ್ನೇಚರ್ ಹಾಕ್ಬೇಕಾಗತ್ತೆ. ಥರ್ಡ್ ಬಂದ್ಬಿಟ್ಟು ಡೀಟೇಲ್ಸ್ ಐತಿ, ಮತ್ತೆ ಬೇರೆ ಡೀಟೇಲ್ಸ್ ಕೇಳಿರ್ತಾರೆ. ಡಿಸಬಿಲಿಟಿ ಬಗ್ಗೆ ಡೀಟೇಲ್ಸ್ ಕೇಳಿರ್ತಾರೆ, ಇಲ್ಲ ಬೇರೆ ಏನಾರ ಎಕ್ಸಾಮಿನೇಷನ್ ಸಪೋಸ್ ನಿಮ್ಮದು ಎಜುಕೇಷನ್ ಬಗ್ಗೆ ಡೀಟೇಲ್ಸ್ ಕೇಳಿರ್ತಾರೆ. ಪ್ರಿವ್ಯೂ ಅಂದ್ರೆ ಒಂದ್ಸರಿ ನೀವು ಏನು ಫಿಲ್ ಮಾಡಿರ್ತಾರೆ ಅದನ್ನು ಕರೆಕ್ಟಾಗಿ ಚೆಕ್ ಮಾಡಿ. ನಿಮ್ಮದು ಸ್ಪೆಲ್ಲಿಂಗ್ ಆಗಲಿ, ನಿಮ್ಮದು ಫೋನ್ ನಂಬರ್ ಆಗಲಿ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡಿ. ಆಮೇಲೆ ಅಪ್ಲೋಡ್ಸ್ ಇರುತ್ತೆ, ಡಾಕ್ಯುಮೆಂಟ್ಸ್ ಅಪ್ಲೋಡ್ಸ್ ಇರುತ್ತೆ, ಅದನ್ನ ಇಲ್ಲಿ ಹೋಗಿ ಫಿಲ್ ಮಾಡಿರಿ. ನಾ ಎಲ್ಲ ಮಾಡ್ಕೋತ ಕೊಡಂಗಿಲ್ಲ. ಪೇಮೆಂಟ್ ಇರುತ್ತೋ ಅದು ಪೇಮೆಂಟ್ ಏನು ಕ್ಯಾಟಗರಿ ಐತಿ 600 100, ಅದು ನಿಮ್ಮ ಕ್ಯಾಟಗರಿ ಪ್ರಕಾರ ನೀವು ಪೇಮೆಂಟ್ ಆನ್ಲೈನ್ ಮಾಡಿ ಜಸ್ಟ್ ನೀವು ಸಬ್ಮಿಟ್ ಮಾಡಿದ್ರೆ ನಡೀತದೆ. ಇದೆಲ್ಲ ಸಬ್ಮಿಟ್ ಮಾಡಿದ್ಮೇಲೆ ಬ್ಯಾಕ್ ಬರ್ರಿ. ಇಲ್ಲಿ ನೀವು ನೆಕ್ಸ್ಟ್ ಟೈಮ್ ಮತ್ತೆ ರಿಜಿಸ್ಟ್ರೇಷನ್ ಮಾಡೋದು ಬೇಕಾಗಿಲ್ಲ. ನಿಮ್ದು ಏನು ರಿಜಿಸ್ಟ್ರೇಷನ್ ನಂಬರ್ ಇರ್ತೈತಿ, ಪಾಸ್ವರ್ಡ್ ಏನು ಹಾಕಿರ್ತಿರಲ್ಲ, ಆಮೇಲೆ ಸೆಕ್ಯೂರಿಟಿ ಕೋಡ್ ಹಾಕಿ ಜಸ್ಟ್ ಸಬ್ಮಿಟ್ ಮಾಡ್ಕೊಬೋದು. ನೀವು ಸಪೋಸ್ ಏನಾದರೂ ಸಬ್ಮಿಟ್ ಮಾಡಿದ್ರೆ ನಿಮ್ದು ಅಲ್ಲೇ ಒಳಗೆಲ್ಲ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ಎಕ್ಸಾಮಿನೇಷನ್ ಬಗ್ಗೆ ಎಲ್ಲ, ಹಾಲ್ ಟಿಕೆಟ್ ಬಗ್ಗೆ ಎಲ್ಲ ಅಲ್ಲೇ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ನೀವೇನಾದರೂ ಪಾಸ್ವರ್ಡ್ ಎಲ್ಲ ಮರೆತ್ರೆ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿ ಪಾಸ್ವರ್ಡ್ನ ನೀವು ನಂಬರ್ ಆಲ್ರೆಡಿ ಹಾಕಿರ್ತಿರಲ್ಲ ಅದ್ರ ಪ್ರಕಾರ ನೀವು ಪಾಸ್ವರ್ಡ್ ರಿಸೆಟ್ ಮಾಡ್ಕೊಬೋದು. ಆಮೇಲೆ ಇದ್ರದ್ದು ನೋಟಿಫಿಕೇಶನ್ ಲಿಂಕ್ ಮತ್ತು ಇದು ರಿಜಿಸ್ಟ್ರೇಷನ್ ಫಾರ್ಮ್ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಹಾಕಿನಿ. ಅಲ್ಲಿ ಹೋಗಿ ಫಸ್ಟ್ ಅಪ್ಲೈ ಮಾಡೋಕ್ಕಿಂತ ಈ ನೋಟಿಫಿಕೇಶನ್ ಕರೆಕ್ಟಾಗಿ ಚೆಕ್ ಮಾಡಿರಿ. ನಾವು ಸ್ವಲ್ಪ ಪಾಯಿಂಟ್ ಮಿಸ್ ಮಾಡೀನಿ, ಅದನ್ನು ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ ತೊಗೊಬೋದು. ಇನ್ನೊಂದೇನು ಪಾಯಿಂಟ್ ಅಂದರೆ, ಕೆಳಗಡೆ ನೀವು ಹಂಗೆ ಬಂದ್ರೆ ಇಲ್ಲಿ ನಿಮ್ಗೆ ಎಕ್ಸ್ಚೇಂಜರ್ ಫಾರ್ಮ್ಸ್ ಇರುತ್ತೆ. ಇದನ್ನ ನೀವು ತೊಗೊಂಡು ಹೋಗುವಾಗ ಇದನ್ನು ಹೋಗಿ ಫಿಲ್ ಮಾಡ್ಕೊಂಡು ಹೋಗ್ರಿ. ಇದನ್ನು ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಇದು ಫಿಲ್ ಮಾಡ್ಕೊರಿ. ಅಲ್ಲಿ ಏನೇನು ಕೇಳೋರು, ಕಟಗರಿ ಏನೈತಿ, ಸಿಗ್ನೇಚರ್ ಏನೈತಿ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಹಾಕ್ಯಾರು. ಆಮೇಲೆ ಡಿಸಬಿಲಿಟಿ ಇದ್ರೆ ನಿಮ್ಮ ಡಿಸಬಿಲಿಟಿ ಬಗ್ಗೆ ಅದ್ರ ಸರ್ಟಿಫಿಕೇಟ್ ಬೇಕಾಗುತ್ತೆ, ಅದನ್ನು ಇಲ್ಲಿ ಅದ. ನೀವು ಎಕ್ಸಾಮ್ಗೆ ಹೋಗೋಕ್ಕಿಂತ ಮೊದಲು ಇದನ್ನೆಲ್ಲ ಒಂದೊಂದು ಕಾಪಿ ತೊಗೊಂಡು ಹೋಗ್ರಿ. ಒರಿಜಿನಲ್ ಇದ್ರೆ ಒರಿಜಿನಲ್ ತೊಗೊಂಡು ಹೋಗ್ರಿ. ಇದನ್ನೆಲ್ಲ ಕರೆಕ್ಟಾಗಿ ಚೆಕ್ ಮಾಡಿರಿ. ನಿಮ್ಗೆ ಏನೇನು ಡೌಟ್ ಇದ್ರೆ ನಂಗೆ ಕಮೆಂಟ್ ಹಾಕ್ರಿ. ಈ ವಿಡಿಯೋ ನಿಮ್ಗೆ ಭಾಳ ಹೆಲ್ಪ್ ಆಗೈತೆ ಅಂತ ಅನ್ಕೊಂತೀನಿ. ಈ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿರಿ. ಭಾಳ ಜನಕ್ಕೆ ಇದರಿಂದ ಕೆಲಸ ಸಿಗೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಈ ಥರ ಸರ್ಕಾರ ರಿಲೇಟೆಡ್ ಇಲ್ಲ ಗೌರ್ಮೆಂಟ್ IT ರಿಲೇಟೆಡ್, ನಾನ್ IT ರಿಲೇಟೆಡ್ ಎಲ್ಲ ರಿಲೇಟೆಡ್ ವಿಡಿಯೋನ ನಾನು ಇಲ್ಲಿ ಹಾಕ್ತಿರ್ತೇನೆ. ಅದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗೋನು. ಥ್ಯಾಂಕ್ ಯು. ಬಾಯ್.